ನಮಸ್ಕಾರ. ಮುಖ್ಯಾಂಶಗಳು. ಕೃಷಿ ಸಂಬಂಧಿತ ಹಲವು ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಚಾಲನೆ. ದ್ವಿದಳ ಧಾನ್ಯಗಳ ಸ್ವಾವಲಂಬನೆಗೆ ಒತ್ತು. ಬುಡಕಟ್ಟು ಜನರ ಸಬಲೀಕರಣಕ್ಕೆ ಶಿಕ್ಷಣವೇ ಮೂಲ ಸಾಧನ. ಸರ್ಕಾರದ ಯೋಜನೆಗಳ ಸದುಪಯೋಗಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ಇಂದು ಜಯಪ್ರಕಾಶ್ ನಾರಾಯಣ್, ನಾನಾಜಿ ದೇಶ್ಮುಖ್ ಜನ್ಮದಿನ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಹಲವು ಗಣ್ಯರಿಂದ ಗೌರವ ನಮನ. ಹಾಗೂ ಕರ್ನಾಟಕ ಸೇರಿ ದಕ್ಷಿಣ ಭಾಗದಲ್ಲಿ ಭಾರೀ ಮಳೆ, ಹಲವೆಡೆ ಜನಜೀವನ ಅಸ್ತವ್ಯಸ್ತ, ರಸ್ತೆ ಸಂಚಾರಕ್ಕೆ ಅಡ್ಡಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು 42,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿನ ಹಲವು ಯೋಜನೆ ಹಾಗೂ ಉಪಕ್ರಮಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. 24,000 ಕೋಟಿ ರೂಪಾಯಿ ಅನುದಾನದೊಂದಿಗೆ ಪಿಎಂ ಧನಧಾನ್ಯ ಯೋಜನೆ ಮತ್ತು 11,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನದೊಂದಿಗೆ ಬೇಳೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಕಡಿಮೆ ಉತ್ಪಾದಕತೆ ಇರುವ 100 ಜಿಲ್ಲೆಗಳಲ್ಲಿ ಪಿಎಂ ಧನಧಾನ್ಯ ಕೃಷಿ ಯೋಜನೆಯಡಿ ರೈತರ ಆದಾಯ ಗಮನಾರ್ಹವಾಗಿ ಹೆಚ್ಚಿಸುವಂತೆ ಸಮಗ್ರ ಕೃಷಿ ಅಭಿವೃದ್ಧಿ ಕೈಗೊಳ್ಳಲಾಗುವುದು. ಹೊಲಗಳಿಗೆ ನೀರಾವರಿ ಸೌಲಭ್ಯ, ಸಾಲ ಸೌಲಭ್ಯ ಹಾಗೂ ದಾಸ್ತಾನು ಮೂಲಸೌಕರ್ಯ ಖಾತರಿಪಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ತೊಗರಿಬೇಳೆ, ಉದ್ದಿನಬೇಳೆ ಹಾಗೂ ಮಸೂರ್ ದಾಲ್ಗಳಂತಹ ಪ್ರಮುಖ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು ದ್ವಿದಳ ಧಾನ್ಯ ಮಿಷನ್ನ ಉದ್ದೇಶವಾಗಿದೆ. ಈ ಯೋಜನೆಯಡಿ ನೋಂದಾಯಿತ ರೈತರ ಉತ್ಪನ್ನಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕನಿಷ್ಠ ಬೆಂಬಲ ಬೆಲೆ ನೀಡುವ ಕೇಂದ್ರೀಯ ಸಂಸ್ಥೆಗಳು ಖರೀದಿಸಲಿವೆ. ಬೆಳೆ ಕ್ಷೇತ್ರ ವಿಸ್ತರಣೆ, ಉತ್ಪಾದಕತೆಯಲ್ಲಿ ಸುಧಾರಣೆ ಮೂಲಕ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು ಯೋಜನೆಗಳ ಉದ್ದೇಶವಾಗಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ. ಕೃಷಿ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ರೈತರು, ರೈತ ಉತ್ಪನ್ನ ಸಂಘಟನೆಗಳು, ಸಹಕಾರಿ ಸಂಘಗಳ ಧುರೀಣರನ್ನು ಪ್ರಧಾನಿ ಅವರು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಗುಜರಾತ್ನ ಜುನಾಗಢ್ ಜಿಲ್ಲೆಯಲ್ಲಿ ಆಫ್ರಿಕನ್ ಮೂಲದ ಪ್ರಾಚೀನ ಬುಡಕಟ್ಟು ಗುಂಪಾದ ಸಿದ್ದಿ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. ಸಂವಾದದ ಸಮಯದಲ್ಲಿ ರಾಷ್ಟ್ರಪತಿ ಅವರು ಬುಡಕಟ್ಟು ಜನರನ್ನು ಸಬಲೀಕರಣ ಮತ್ತು ಪ್ರಗತಿಯ ಸಾಧನವಾಗಿ ಶಿಕ್ಷಣವನ್ನು ಮುಂದುವರಿಸುವಂತೆ ಪ್ರೋತ್ಸಾಹಿಸಿದರು. ವಿಶೇಷವಾಗಿ ದುರ್ಬಲ ಬುಡಕಟ್ಟು ಸಮುದಾಯವಾದ ಸಿದ್ದಿ ಬುಡಕಟ್ಟು ಸಮುದಾಯವು 72% ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಸಾಧಿಸಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ವಿವಿಧ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳ ಬಗ್ಗೆ ಸಮುದಾಯವು ಮಾಹಿತಿ ಹೊಂದಿರಬೇಕು ಎಂದು ಸಲಹೆ ನೀಡಿದ ಅವರು, ವೈಯಕ್ತಿಕವಾಗಿ ಪ್ರಯೋಜನ ಪಡೆಯಲು ಮಾತ್ರವಲ್ಲದೆ ಹಳ್ಳಿಗಳು ಮತ್ತು ಸಮುದಾಯಗಳಲ್ಲಿನ ಇತರರಿಗೆ ಈ ಯೋಜನೆಗಳ ಲಾಭ ಪಡೆಯಲು ಅವರನ್ನು ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ಬುಡಕಟ್ಟು ಸಮುದಾಯಗಳ ಪ್ರಕೃತಿ ಸ್ನೇಹಿ ಜೀವನ ಶೈಲಿಯು ಸುಸ್ಥಿರ ಜೀವನಕ್ಕೆ ಸ್ಫೂರ್ತಿಯ ಮೂಲವಾಗಿದೆ ಎಂದು ಬಣ್ಣಿಸಿದ ಅವರು, ಬುಡಕಟ್ಟು ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಗೌರವಿಸುವ ಮತ್ತು ಸಂರಕ್ಷಿಸುವ ನ್ಯಾಯಯುತ ಮತ್ತು ಅಂತರ್ಗತ ಸಮಾಜವನ್ನು ನಿರ್ಮಿಸುವಲ್ಲಿ ಬುಡಕಟ್ಟು ಸಹೋದರ ಸಹೋದರಿಯರ ಸಕ್ರಿಯ ಭಾಗವಹಿಸುವಿಕೆ ಅತ್ಯಗತ್ಯ ಎಂದು ಒತ್ತಿ ಹೇಳಿದರು. ಹಾಗೆಯೇ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನವನ್ನು ಸಾಧಿಸಲು ಬುಡಕಟ್ಟು ಹಕ್ಕುಗಳ ಸಮಾನತೆ, ನ್ಯಾಯ ಮತ್ತು ರಕ್ಷಣೆಯನ್ನು ಖಾತರಿಪಡಿಸುವುದು ಅತ್ಯಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. जनजातीय समुदाय के लोगों को जागरूक करने के उद्देश्य से आदि कर्मयोगी अभियान की शुरुआत की गई है। इस अभियान के अंतर्गत अधिकारियों, स्वयंसेवकों, स्वयं सहायता समूह की महिलाओं और जनजातीय युवाओं सहित 20 लाख आदि कर्मयोगियों को संगठित किया गया है। मुझे राष्ट्रपति भवन में विभिन्न राज्यों और केंद्र शासित प्रदेशों से आए ऐसे आदि कर्मयोगियों से मिलने का अवसर मिला और उनके विचार जानने और उन्हें संबोधित करने का अवसर भी मुझे मिला। हम सब मिलकर जनजातीय भाई बहन की सक्रिय भागीदारी से ऐसे समाज और देश का निर्माण के लिए कार्य कर रहे हैं जहां समानता, न्याय और सम्मान का वातावरण हो, जनजातीय समाज के संस्कृति और परंपराएं संरक्षित हो, जो जनजातीय भाई बहन के अधिकार भी सुरक्षित हो।
ಇಂದು ಸ್ವಾತಂತ್ರ್ಯ ಹೋರಾಟಗಾರ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮದಿನ. ಇದರ ಅಂಗವಾಗಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು 19ನೇ ವಯಸ್ಸಿನಲ್ಲಿ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ನಡೆದ ಸಂಪೂರ್ಣ ಕ್ರಾಂತಿಗೆ ಸೇರುವ ಸೌಭಾಗ್ಯ ತಮಗೆ ದೊರೆತಿತ್ತು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಜಯಪ್ರಕಾಶ್ ನಾರಾಯಣ್ ಅವರು ಪ್ರಜಾಸತ್ತಾತ್ಮಕ ಮೌಲ್ಯಗಳು, ನಾಗರಿಕ ಸ್ವಾತಂತ್ರ್ಯ ಮತ್ತು ಜನರ ಸಬಲೀಕರಣಕ್ಕೆ ಬದ್ಧರಾಗಿದ್ದ ಹೋರಾಟಗಾರ ನಡೆಸಿದ್ದಾರೆ. ಶಾಂತಿಯುತ ಮತ್ತು ಪ್ರಜಾಸತ್ತಾತ್ಮಕ ವಿಧಾನಗಳ ಮೂಲಕ ಸಾಮಾಜಿಕ ಬದಲಾವಣೆಗಾಗಿ ಕಾರ್ಯನಿರ್ವಹಿಸಲು ನಾರಾಯಣ್ ಅವರ ಜೀವನವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ಉಪರಾಷ್ಟ್ರಪತಿ ಹೇಳಿದ್ದಾರೆ. ಪ್ರಧಾನಿ ತಮ್ಮ ಸಂದೇಶದಲ್ಲಿ ಸಾಮಾನ್ಯ ನಾಗರಿಕರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ಭಾರತದ ಸಂವಿಧಾನದ ಸಮಗ್ರತೆಯನ್ನು ರಕ್ಷಿಸುವಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಪಾತ್ರ ಮಹತ್ವದ್ದು ಎಂದಿದ್ದಾರೆ. ಭಾರತದ ಅತ್ಯಂತ ನಿರ್ಭೀತ ಆತ್ಮಸಾಕ್ಷಿಯ ಧ್ವನಿಗಳಲ್ಲಿ ಒಬ್ಬರಾಗಿದ್ದ ಜಯಪ್ರಕಾಶ್ ಅವರು ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ದಣಿವರಿಯಾದ ಹೋರಾಟ ನಡೆಸಿದರು. ಗುಜರಾತ್ ಮತ್ತು ಬಿಹಾರದಲ್ಲಿ ಜಯಪ್ರಕಾಶ್ ನಾರಾಯಣ್ ನೇತೃತ್ವದ ಚಳವಳಿಗಳು ದೇಶಾದ್ಯಂತ ಸಾಮಾಜಿಕ ರಾಜಕೀಯ ಜಾಗೃತಿಗೆ ಸ್ಫೂರ್ತಿ ನೀಡಿವೆ ಎಂದು ಅವರು ಹೇಳಿದರು. संपूर्ण क्रांति का मंत्र संपूर्ण विकास क्रांति के मंत्र के रूप में परिवर्तित हो. हम सच अर्थ में सबका साथ सबका विकास इसी मंत्र को लेकर के राष्ट्र को नई ऊंचाइयों पर ले जाएं, लोकतंत्र के मूल्यों को और अधिक ताकतवर बना करके चले. यही आशीर्वाद उनसे मिलते रहे. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಹಲವು ನಾಯಕರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಭಾರತ ರತ್ನ ನಾನಾಜಿ ದೇಶ್ಮುಖ್ ಅವರ ಜನ್ಮದಿನ. ಇದರ ಅಂಗವಾಗಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ನಾಯಕರು ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಉಪರಾಷ್ಟ್ರಪತಿ, ನಾನಾಜಿ ಅವರ ನಿಸ್ವಾರ್ಥ ಸೇವೆಯ ತತ್ವಗಳು ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಭಾವದಿಂದ ರಾಷ್ಟ್ರ ಸೇವೆ ಮಾಡಲು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತಿವೆ ಎಂದು ಹೇಳಿದ್ದಾರೆ. ನಾನಾಜಿ ದೇಶ್ಮುಖ್ ಅವರು ತಮ್ಮ ಜೀವನವನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಬಡವರ ಏಳಿಗೆಗಾಗಿ ಮುಡುಪಾಗಿಟ್ಟಿದ್ದರು ಎಂದು ಸ್ಮರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ನಾನಾಜಿ ದೇಶ್ಮುಖ್ ಅವರು ದೂರದೃಷ್ಟಿಯ ಸಮಾಜ ಸುಧಾರಕ, ರಾಷ್ಟ್ರ ನಿರ್ಮಾತೃ ಮತ್ತು ಸ್ವಾವಲಂಬನೆ ಮತ್ತು ಗ್ರಾಮೀಣ ಸಬಲೀಕರಣದ ಜೀವಮಾನದ ಪ್ರತಿಪಾದಕರಾಗಿದ್ದರು. ನಾನಾಜಿ ಅವರ ಜೀವನವು ಸಮಾಜಕ್ಕೆ ಸಲ್ಲಿಸುವ ಸಮರ್ಪಣೆ, ಶಿಸ್ತು ಮತ್ತು ಸೇವೆಯ ಸಾಕಾರ ರೂಪವಾಗಿತ್ತು ಎಂದು ಹೇಳಿದ್ದಾರೆ. उन्होंने ग्राम विकास के काम में लगाया. नानाजी देशमुख को मंत्री परिषद के लिए आमंत्रित किया गया. जयप्रकाश जी के कदमों पर ही नानाजी ने भी मंत्री परिषद में जुड़ने से विनम्रता पूर्वक इनकार किया और स्वयं को राजनीतिक जीवन से निवृत्त करके 60 साल की उम्र के बाद वे जब तक जीवित रहे, करीब 3.5 दशक तक उन्होंने अपना जीवन चित्रकूट को केंद्र बिंदु बना करके, गोंडा को केंद्र बिंदु बना करके ग्रामीण विकास के लिए खपा दिया. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತ ರತ್ನ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮದಿನದ ಅಂಗವಾಗಿ ಇಂದು ಬಿಹಾರ್ಗೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಸಿಪಿ ರಾಧಾಕೃಷ್ಣನ್ ಅವರು ಸಿತಾಬ್ ದಿಯಾದಲ್ಲಿರುವ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರ ಪೂರ್ವಜರ ಮನೆಯಲ್ಲಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ರಾಷ್ಟ್ರೀಯ ಸ್ಮಾರಕದಲ್ಲಿ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಬಳಿಕ ಉಪರಾಷ್ಟ್ರಪತಿ ಅವರು ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರ ಪತ್ನಿ ಪ್ರಭಾವತಿ ದೇವಿ ಅವರ ಸ್ಮರಣಾರ್ಥ ಸಿತಾಬ್ ದಿಯಾದಲ್ಲಿರುವ ಪ್ರಭಾವತಿ ಪುಸ್ತಕಾಲಯಕ್ಕೂ ಭೇಟಿ ನೀಡಲಿದ್ದಾರೆ. ಮುಂಬರುವ ಹಬ್ಬದ ಋತುವಿನಲ್ಲಿ ವಿವಿಧ ವಲಯಗಳಲ್ಲಿ ವಿಮಾನ ದರಗಳನ್ನು ಸೂಕ್ತ ಮಟ್ಟದಲ್ಲಿ ಕಾಯ್ದುಕೊಳ್ಳುವಂತೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ವಿಮಾನಯಾನ ಸಂಸ್ಥೆಗಳನ್ನು ಆಗ್ರಹಿಸಿದ್ದಾರೆ. ಪ್ರಯಾಣಿಕರ ಅನುಕೂಲವು ತಮ್ಮ ಪ್ರಮುಖ ಆದ್ಯತೆಯಾಗಿದ್ದು, ಹಬ್ಬದ ಬೇಡಿಕೆಯನ್ನು ಪೂರೈಸಲು ಹೆಚ್ಚಿನ ದಟ್ಟಣೆಯ ಮಾರ್ಗದಲ್ಲಿ ಹೆಚ್ಚುವರಿ ವಿಮಾನ ಸೇವೆಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿವೆ. ದೆಹಲಿಯಲ್ಲಿ ನಿನ್ನೆ ನಡೆದ ಮಾಸಿಕ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಅವರು ಸುರಕ್ಷತಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮತ್ತು ಪ್ರಯಾಣಿಕರ ಅನುಕೂಲತೆ ಹಾಗೂ ಸೇವಾ ಗುಣಮಟ್ಟ ಅಳವಡಿಸಿಕೊಳ್ಳುವಂತೆ ವಿಮಾನಯಾನ ಸಂಸ್ಥೆಗಳಿಗೆ ತಿಳಿಸಿದ್ದಾರೆ.
ಕಳೆದ ಏಪ್ರಿಲ್ 22ರಂದು ನಡೆದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಬಲವಾಗಿ ಖಂಡಿಸಿದ್ದಕ್ಕಾಗಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಆಫ್ಘಾನಿಸ್ತಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಆಫ್ಘಾನ್ ವಿದೇಶಾಂಗ ಸಚಿವ ಮೌಲ್ವಿ ಅಮೀರ್ ಖಾನ್ ಮುಖ್ತಕಿ ನಡುವೆ ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಈ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಪ್ರಾದೇಶಿಕ ದೇಶಗಳಿಂದ ಹೊರಹೊಮ್ಮುತ್ತಿರುವ ಎಲ್ಲ ಭಯೋತ್ಪಾದಕ ಕೃತ್ಯಗಳನ್ನು ಎರಡೂ ದೇಶಗಳು ಖಂಡಿಸಿವೆ. ಎರಡೂ ದೇಶಗಳು ಪರಸ್ಪರ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಲು ಒತ್ತು ನೀಡಿದ್ದು, ಭಾರತದ ಭದ್ರತಾ ಕಾಳಜಿಯ ಬಗ್ಗೆ ಆಫ್ಘಾನ್ನ ತಿಳುವಳಿಕೆಯನ್ನು ವಿದೇಶಾಂಗ ಸಚಿವರು ಶ್ಲಾಘಿಸಿದ್ದಾರೆ. To Indian companies to explore mining opportunities in Afghanistan is also deeply appreciated. This can be discussed further. Excellency, we have a shared interest in boosting trade and commerce. I'm glad to note the commencement of additional flights between Kabul and New Delhi. Our educational and capacity building programs have long nurtured the Afghan youth. We will expand avenues for Afghan students to pursue studies at Indian universities. Sports is another long-standing connection. The emergence of Afghan cricket talent has been truly impressive. India is glad to deepen its support for Afghan cricket. As you are aware, India has introduced a new visa module for Afghan people in April 2025. As a result, we are now issuing greater number of visas, including in medical, business, and student categories. ಏತನ್ಮಧ್ಯೆ ಭಾರತದ ವಿರುದ್ಧ ಆಫ್ಘಾನಿಸ್ತಾನದ ಭೂಪ್ರದೇಶವನ್ನು ಬಳಸಲು ಯಾವುದೇ ಗುಂಪು ಅಥವಾ ವ್ಯಕ್ತಿಗೆ ಆಫ್ಘಾನ್ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂಬ ಬದ್ಧತೆಯನ್ನು ಆಫ್ಘಾನ್ ವಿದೇಶಾಂಗ ಸಚಿವರು ಪುನರುಚ್ಚರಿಸಿದ್ದಾರೆ. And has assisted them in many areas. Similarly, over the past 4 years, and particularly ದೆಹಲಿಯ ಡಾಕ್ಟರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನಿನ್ನೆ ಉತ್ತಮ ಆಡಳಿತ ಮತ್ತು ದಾಖಲೆಗಳು 2025 ಪ್ರದರ್ಶನವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಭಾರತದಲ್ಲಿನ ಉತ್ತಮ ಆಡಳಿತವನ್ನು ವಿವರಿಸಲು ವಿವಿಧ ಸಚಿವಾಲಯಗಳ ದಾಖಲೆಗಳನ್ನು ಇಲ್ಲಿ ಪುರಾವೆಯಾಗಿ ಪ್ರಸ್ತುತಪಡಿಸಲಾಗಿದೆ. ಈ ದಾಖಲೆಗಳು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯ ಬಗ್ಗೆ ಪ್ರಮುಖ ಒಳನೋಟಗಳನ್ನು ಸಹ ಒದಗಿಸುತ್ತವೆ. ಈ ಪ್ರದರ್ಶನವು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರಂತಹ ಹೆಚ್ಚು ಬದ್ಧತೆಯ ನಾಯಕರಿಗೆ ಸಮರ್ಪಿತವಾಗಿದೆ. शेखावत ने आज इस प्रदर्शनी का उद्घाटन किया. उन्होंने कहा कि आज देश जिस तेज गति से बदलाव के रास्ते पर अग्रसर है, ऐसे में इस प्रदर्शनी का आयोजन काफी महत्वपूर्ण है. ಈ ಕುರಿತು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಡಿಜಿಟಲೀಕರಣದತ್ತ ತ್ವರಿತಗತಿಯಲ್ಲಿ ಕೆಲಸ ಮಾಡುತ್ತಿದೆ. ದೇಶವು ಪರಿವರ್ತನೆಯ ಹಾದಿಯಲ್ಲಿದೆ. ಕಳೆದ 1 ದಶಕದಲ್ಲಿ ಅಗಾಧ ಬೆಳವಣಿಗೆ ಆಗಿದೆ. ದೇಶದ ಆಡಳಿತ ಮತ್ತು ಐತಿಹಾಸಿಕ ದಾಖಲೆಗಳನ್ನು ಸಂರಕ್ಷಿಸುವಲ್ಲಿ ರಾಷ್ಟ್ರೀಯ ದಾಖಲೆಗಳ ಕೊಡುಗೆಗಳನ್ನು ಇದೇ ವೇಳೆ ಸಚಿವರು ಶ್ಲಾಘಿಸಿದರು. तो सुशासन केवल प्रशासनिक दक्षता की बात करना मात्र नहीं होता, अपितु हम एक ऐसी शासन व्यवस्था की बात करते हैं जो शासन व्यवस्था जनहितकारी हो, पारदर्शी हो, उत्तरदायी हो और सहभागिता आधारित होने के साथ साथ में निष्पक्ष भी हो. ಯಾದಗಿರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮನ್ರೇಗಾ ಯೋಜನೆ ರೈತರಿಗೆ ವರದಾನವಾಗಿದೆ. ಪಪ್ಪಾಯಿ ಬೆಳೆದ ರೈತ ನಬಿ ಹಾಗೂ ಸೀಬೆ ಬೆಳೆದ ರೈತ ಸಚಿನ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ರೈತರು ನರೇಗಾ ಯೋಜನೆಯಡಿ ವಿವಿಧ ತೋಟಗಾರಿಕಾ ಬೆಳೆ ಬೆಳೆದು ಲಾಭ ಗಳಿಸುತ್ತಿದ್ದಾರೆ. ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ರೈತ ನಬಿ ತಮ್ಮ 6 ಎಕರೆ ಜಮೀನಿನಲ್ಲಿ ಪ್ರತಿ ಎಕರೆಗೆ 900 ಸಸಿಗಳಂತೆ ಒಟ್ಟು 5,850 ಪಪ್ಪಾಯಿ ಸಸಿಗಳನ್ನು ಬೆಳೆದಿದ್ದಾರೆ. ನರೇಗಾ ಯೋಜನೆಯಡಿ ತೋಟಗಾರಿಕಾ ಇಲಾಖೆಯಿಂದ ಸಹಾಯಧನ ಪಡೆದಿದ್ದಾರೆ. ಶಹಾಪುರ ತಾಲೂಕಿನ ಉಮರದೊಡ್ಡಿ ಗ್ರಾಮದ ರೈತ ಸಚಿನ್ ತಮ್ಮ 2 ಎಕರೆ ಜಮೀನಿನಲ್ಲಿ ಸರ್ದಾರ್ L49 ತಳಿಯ ಸೀಬೆ ಕೃಷಿಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಸೀಬೆ ಮಧ್ಯದಲ್ಲಿ ಶ್ರೀಗಂಧದ ಸಸಿಗಳನ್ನು ನಾಟಿ ಮಾಡಿದ್ದು ಮಿಶ್ರ ಬೆಳೆಗೆ ಆದ್ಯತೆ ನೀಡಿದ್ದಾರೆ. ದೂರದರ್ಶನದೊಂದಿಗೆ ಪಪ್ಪಾಯಿ ಬೆಳೆದ ರೈತ ನಬಿ ನರೇಗಾ ಯೋಜನೆಯಡಿ ಪಪ್ಪಾಯಿ ಬೆಳೆದು 18 ರಿಂದ 20 ಲಕ್ಷ ಲಾಭ ಗಳಿಸುತ್ತಿರುವುದಾಗಿ ತಿಳಿಸಿದರು. ಒಳ್ಳೆ ಸ್ಕೀಮ್ ಇದೆ.
ಮಾಡುವಂಥ ರೈತರಿಗೆ ಒಳ್ಳೆಯ ಲಾಭ ಇದೆ ಅಂತ ಹೇಳ್ಬೋದು ಸರ್ ಮಾಡೋಕ್ಕೆ. ಸರ್ ಇದರಲ್ಲಿ ಒಳ್ಳೆ ಲಾಭ ಇದೆ ಸರ್. ಬೆಳೆ ಈಗ ಹತ್ತಿ ಆಗಲಿ ಏನೇ ಆಗಲಿ ಸರ್, ಮಳೆ ಬಂದರೆ ಖರಾಬಾಗಿ ಹೋಗುತ್ತೆ, ಇದೇನಿಲ್ಲ ಸರ್, ಚೆನ್ನಾಗಿದೆ, ಇದರಲ್ಲಿ ಲಾಭ ಇದೆ. ನಾವು ಚೆನ್ನಾಗಿ ಎಷ್ಟು ಚೆಂದ ಮೇಂಟೈನ್ ಮಾಡ್ತೀವಿ ಅಷ್ಟು ಲಾಭ ಇದರಲ್ಲಿದೆ ಸರ್. ಸೀಬೆ ಬೆಳೆದ ರೈತ ಸಚಿನ್ 2 ಎಕರೆ ಜಮೀನಿನಲ್ಲಿ ಸುಮಾರು 500 ಸೀಬೆ ಸಸಿಗಳನ್ನು ಬೆಳೆದು ಉತ್ತಮ ಲಾಭ ಪಡೆಯುತ್ತಿರುವುದಾಗಿ ತಿಳಿಸಿದರು. ಮೀಡಿಯಮಲ್ಲಿ ಬಂತು, ಸೆಕೆಂಡ್ ಇಯರು ಸ್ವಲ್ಪ ಜಾಸ್ತಿ ಬಂದು ಇಳುವರಿ ಚೆನ್ನಾಗಿ ಬಂತು. ಇದರಿಂದ ಲಾಭನೂ ಚೆನ್ನಾಗಿದೆ ನರೇಗಾ ಯೋಜನೆ ಅಡಿಯೊಳಗೆ. ಮತ್ತು ನಮಗೆ ಅನುಕೂಲ ಮತ್ತು ಎಲ್ಲ ಥರದ ದುಡ್ಡಿನ ಸಹಾಯ ಆಗುತ್ತೆ. ರೈತ ಮಲ್ಲಪ್ಪ ನರೇಗಾ ಯೋಜನೆಯಡಿ ನಬಿ ಅವರು ಪಪ್ಪಾಯಿ ಬೆಳೆದು ಮಾದರಿಯಾಗಿದ್ದು ತಾವೂ ಸಹ ಪಪ್ಪಾಯಿ ಬೆಳೆಯುವುದಾಗಿ ತಿಳಿಸಿದರು. ಮಾಡಿ ಚೆನ್ನಾಗಿ ಬೆಳ್ಕೋಬೇಕು ಅನ್ನೋದು ಇದು ಉದ್ಯೋಗ ಖಾತ್ರಿಯಿಂದ ನಾವು ಲಾಭ ತೊಗೊಂಡು ಪಡ್ಕೊಂಡು ಮಾಡ್ಕೋಬೇಕು ಅನ್ನೋದು ಉದ್ದೇಶ ಅದ. ಉದ್ಯೋಗ ಖಾತ್ರಿ ಬೇರೆ ಬೇರೆ ಸ್ಕೀಮ್ ಇದ್ದು ನಾವು ಇದು ಸ್ವಲ್ಪ ಪಪ್ಪಾಯಿದಾಗ ಲಾಭ ತೊಗೊಂಡು ಮಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶ ಅದಷ್ಟೇ. ಯಾದಗಿರಿ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಸಂತೋಷ್ ಶೇಷಲು ತೋಟಗಾರಿಕೆ ಬೆಳೆ ಉತ್ತೇಜಿಸಲು ನರೇಗಾ ಯೋಜನೆ ಸಹಕಾರಿಯಾಗಿದೆ. ಈ ಯೋಜನೆಯಡಿ ಮಾವು, ಪಪ್ಪಾಯ, ಸೀಬೆ, ನಿಂಬೆ, ಗುಲಾಬಿ, ದಾಳಿಂಬೆ, ಸಪೋಟ ಸೇರಿದಂತೆ ವಿವಿಧ ಬೆಳೆಗಳಿಗೆ ಸಹಾಯಧನ ನೀಡಲಾಗುವುದು ಎಂದರು. ಅವರಿಗೆ ಅಂತ ಮಾತ್ರ ನಾವು ರೈತರಿಗೆ ಮಾತ್ರ ನಾವು ಪರಿಗಣಿಸ್ತೀವಿ. ಪ್ರತಿ ರೈತರಿಗೆ ನಾವು ಅಪ್ ಟು 1 ಎಕರೆ ಹಿಡ್ಕೊಂಡು ನಾವು 1 ಹೆಕ್ಟರ್ ತನಕ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ. ಅಂದರೆ ಒಬ್ಬ ಬೆನಿಫಿಷರಿಗೆ ಇಂಡಿವಿಜುವಲ್ ನಾವು ಅಪ್ ಟು 1 ಲಕ್ಷ ತನಕ ಅವರಿಗೆ ನಾವು ಸಬ್ಸಿಡಿ ಕೊಡ್ತೇವೆ ಅವರಿಗೆ. ರಾಯಚೂರಿನ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಡಿ ಬರುವ ಯೋಜನೆಗಳ ಅನುಷ್ಠಾನ ಕುರಿತಂತೆ ಕರ್ನಾಟಕ ವಿಧಾನ ಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ಎನ್ಎಚ್ ಕೋನರೆಡ್ಡಿ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಡಾ ಶಿವರಾಜ್ ಪಾಟೀಲ್, ಜಿ ಕರೆಮ್ಮ ನಾಯಕ, ಶರಣಗೌಡ ಕಂದಕೂರ, ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಎಂ ಮಂಜುಳಾ, ಜಿಲ್ಲಾಧಿಕಾರಿ ಕೆ ನಿತೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎನ್ಎಚ್ ಕೋನರೆಡ್ಡಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಲು ಹಾಗೂ ಜಾಗೃತಿ ಮೂಡಿಸಲು ಸಭೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ ಪ್ರಕರಣಗಳನ್ನು ನಿಯಂತ್ರಿಸಲು ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಬೇಕು. ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳನ್ನು ತಲುಪಿಸುವುದು ಸಮಿತಿಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಈ ರಾಜ್ಯವನ್ನು ಸುಧಾರಣೆ ಮಾಡಲಿಕ್ಕೆ ಏನು ಸಲಹೆ ಸೂಚನೆ ಕೊಡಬೇಕು ಅನ್ನೋದಕ್ಕೆ ಹೋಮ್ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಇಲಾಖೆಗಳನ್ನು ಇವತ್ತು ಕ್ರೋಢೀಕರಿಸಿ ಒಂದು ಸಭೆ ಮಾಡ್ತಾ ಇದ್ದೇವೆ. ಶಾಸಕ ಶರಣಗೌಡ ಕಂದಕೂರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನರಕ್ಷತೆ, ಅಪೌಷ್ಟಿಕತೆ ಹೆಚ್ಚಾಗಿದ್ದು ಜನರಲ್ಲಿ ಅರಿವು ಮೂಡಿಸಬೇಕು. ಬಾಲ್ಯ ವಿವಾಹ, ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟುವುದು ಅಧಿಕಾರಿಗಳ ಪ್ರಮುಖ ಕರ್ತವ್ಯವಾಗಿದೆ. ಅಧಿಕಾರಿಗಳು ತಮ್ಮ ಜವಾಬ್ದಾರಿಗಳನ್ನು ಅರಿತು ಕಾರ್ಯನಿರ್ವಹಿಸಬೇಕು ಎಂದರು. ಬಾಲ್ಯ ವಿವಾಹಗಳಾಗಲಿ, ಬೇರೆ ಬೇರೆ ತರದ್ದು ಇನ್ಸಿಡೆಂಟ್ಗಳಾಗುತ್ತೆ. ಇಲ್ಲಿ ಏನ್ಪಂತಂದ್ರೆ ಸರ್ಕಾರದಿಂದ ಇರ್ತಕ್ಕಂಥ ಕಾನೂನಾಗಲಿ ಸೌಲಭ್ಯಗಳನ್ನ ಗೊತ್ತಿಲ್ಲ ತಿಳಿಸಬೇಕು ಅಂತ ತಿಳ್ಕೊಂಡು ಒಂದು ರಾಜ್ಯ ಸಮಿತಿ ಇಲ್ಲಿ ಬಂದಾಗ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ವತಿಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಪೊಲೀಸ್ ತರಬೇತಿ ಶಾಲೆಯಲ್ಲಿ 68ನೇ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ನಿನ್ನೆ ನಡೆಯಿತು. ತರಬೇತಿ ವಿಭಾಗದ ಹೆಚ್ಚುವರಿ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಗೌರವ ವಂದನೆ ಸ್ವೀಕರಿಸಿದರು. ಇದೇ ವೇಳೆ ಪ್ರಶಿಕ್ಷಣಾರ್ಥಿಗಳು ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿಯ ಪಿಟಿಸಿ ಪ್ರಾಂಶುಪಾಲ ಹಾಗೂ ಪೊಲೀಸ್ ಅಧೀಕ್ಷಕ ಕಿಶೋರ್ ಬಾಬು, ಮೈಸೂರು ಕೆಪಿಎ ಪ್ರಭಾರ ನಿರ್ದೇಶಕ ಚನ್ನಬಸವಣ್ಣ, ಬೆಂಗಳೂರು ದಕ್ಷಿಣ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ ಗೌಡ ಮತ್ತಿತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ಈ ದಿನದ ಶ್ವೇತಿ ಸಾಹೇಬ್ರವರನ್ನು ಕೆಎಸ್ಪಿಟಿಎಸ್ ಚನ್ನಪಟ್ಟಣ ಬಳಿಕ ಅಲೋಕ್ ಕುಮಾರ್ ತರಬೇತಿ ಪಡೆದಿರುವ ಪ್ರಶಿಕ್ಷಣಾರ್ಥಿಗಳ ಸರ್ಕಾರಿ ಸೇವೆಯ ಕನಸು ನನಸಾಗುತ್ತಿದೆ. ಪೊಲೀಸರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ತುಂಬಾ ಮುಖ್ಯವಾಗಿದೆ. ಪ್ರಸ್ತುತ ದೇಶದಲ್ಲಿ ಹೆಚ್ಚಾಗುತ್ತಿರುವ ಅಪರಾಧಗಳು, ಸೈಬರ್ ಅಪರಾಧ, ಸೈಬರ್ ಸೆಕ್ಯುರಿಟಿ, ಡಿಜಿಟಲ್ ಅರೆಸ್ಟ್ ಇವುಗಳನ್ನು ನಿಯಂತ್ರಿಸಲು ಶ್ರಮಿಸಬೇಕು ಎಂದು ಹೇಳಿದರು. ನಮ್ಮ ಕುಮಾರ್ ಅವರು ವಿಸ್ತಾರವಾಗಿ ಅವರು ಹೇಳಿದ್ದಕ್ಕೆ ಯಾವ ತರಬೇತಿ ಅವರು ಒಳಾಂಗಣದಲ್ಲಿ ಮತ್ತು ಹೊರಾಂಗಣದಲ್ಲಿ ಅವರು ಕೊಟ್ಟಿದ್ದಾರೆ. ಆದರೆ ನಾವು ವಿಶೇಷವಾಗಿ ಈಗಿನ ಕಾಲದಲ್ಲಿ ಈ ಸೈಬರ್ ಅಪರಾಧ ಬಗ್ಗೆ, ಸೈಬರ್ ಸೆಕ್ಯೂರಿಟಿ ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಸೋಷಿಯಲ್ ಮೀಡಿಯಾ ಬಗ್ಗೆ ಈ ಮನೆ ಮಾತು ಆಗಿದೆ.
ಕರ್ನಾಟಕ ಮತ್ತು ಗೋವಾದ ಎನ್ಸಿಸಿಯ 72 ನೌಕಾ ಕೆಡೆಟ್ಗಳ ಅಖಿಲ ಭಾರತ ಸಾಗರ ನೌಕಾಯಾನ ದಂಡಯಾತ್ರೆಗೆ ಏರ್ ಕಮಾಂಡರ್ ಎಸ್ಬಿ ಅರುಣ್ ಕುಮಾರ್ ಹಾಗೂ ಅವರ ಪತ್ನಿ ವಿನಿತಾ ಅರುಣ್ ಕುಮಾರ್ ಚಾಲನೆ ನೀಡಿದರು. ಈ ವೇಳೆ ಕ್ಯಾಂಪ್ ಕಮಾಂಡೆಂಟ್ ಕಮಾಂಡರ್ ಅಶ್ವಿನಿ ಎಂ ರಾವ್, ಎನ್ಸಿಸಿ ಮಂಗಳೂರು ಗ್ರೂಪ್ ಕಮಾಂಡರ್ ಕರ್ನಲ್ ವಿರಾಜ್ ಕಾಮತ್, ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನ ಸಿಎಫ್ಒ ಶಂಕರ್ ನಟರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಸಮುದ್ರಯಾನದಲ್ಲಿ ಕಠಿಣ ತರಬೇತಿ, ಹಲವಾರು ಸಂರಕ್ಷತಾ ಕವಾಯತುಗಳು, ನದಿ ಸಂಚರಣೆ, ಮುಕ್ತ ಸಮುದ್ರ ಸಂಚರಣೆ, ಆರೋಗ್ಯ ಜಾಗೃತಿ ಕಾರ್ಯಾಗಾರ, ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ನೇಮಕಾತಿ ಅಧಿಕಾರಿಗಳ ಶೈಕ್ಷಣಿಕ ಕಾರ್ಯಾಗಾರಗಳಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಾಗರ ಸಾಹಸ ಯಾತ್ರೆಯು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಾಗಿದ್ದು, ಕರ್ನಾಟಕ ಮತ್ತು ಗೋವಾದ ಎನ್ಸಿಸಿ ಕೆಡೆಟ್ಗಳು, ದೇಶಾದ್ಯಂತ 16 ಇತರ ಎನ್ಸಿಸಿ ಕೆಡೆಟ್ಗಳು ಭಾಗವಹಿಸಿದ್ದಾರೆ. Absolutely, related. See things like this. No, a lot of boat pulling is required. Watermanship activities at various stages. But this activity is something very precautions and procedures and even safety boards. ದೂರದರ್ಶನದೊಂದಿಗೆ ಏರ್ ಕಮಾಂಡರ್ ಅರುಣ್ ಕುಮಾರ್ 72 ಕೆಡೆಟ್ಗಳಿಗೆ ಉಡುಪಿಯಿಂದ ಮಂಗಳೂರಿನವರೆಗೂ 210 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೋಟಿನಲ್ಲಿ ತರಬೇತಿಗೊಳಿಸಲಾಗುತ್ತಿದೆ ಎಂದರು. ಚಾಲೆಂಜಸ್ ಆರ್ ವೆರಿ ವೆರಿ ಡಿಫರೆಂಟ್. ಆ ಪರಿಣಿತಿಯನ್ನು ತೆಗೆದುಕೊಂಡು ಈ ಮಕ್ಕಳು ಒಂದು ಎಕ್ಸ್ಪೀರಿಯನ್ಸ್ ಏನಿದೆ 210 ಕಿಲೋಮೀಟರ್ಸ್ ಸೇಲಿಂಗ್ ಮಾಡ್ತಾರೆ, ಅದು ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ ಚಾಲೆಂಜ್ ಅವರು ಫೇಸ್ ಮಾಡಲಿಕ್ಕೆ ಅವರಿಗೆ ನಾವು ತಯಾರಿ ಮಾಡಿದ್ದೇವೆ. ಎಲ್ಲ ಸೇಫ್ಟಿ ಆಸ್ಪೆಕ್ಟ್ಸನ್ನು ಕನ್ಸಿಡರ್ ಮಾಡಿದೆ. ಫಸ್ಟ್ ಅಶ್ವಿನಿ ಎಂ ರಾವ್, ಮಲ್ಪೆ, ಮುಲ್ಕಿ ಹಾಗೂ ಮಂಗಳೂರಿನ ಕಡಲಿನಲ್ಲಿ 4 ದಿನಗಳ ಕಾಲ ಈ ನೌಕಾಯಾನ ನಡೆಯಲಿದೆ. ನೌಕಾಯಾನ ತರಬೇತಿಯೊಂದಿಗೆ ಧೈರ್ಯ, ಶಿಸ್ತು ಮತ್ತು ರಾಷ್ಟ್ರ ಪ್ರೇಮ ಬೆಳೆಸುವ ಆಶಯ ಹೊಂದಿದೆ ಎಂದು ತಿಳಿಸಿದರು. ಅದಾದ ಮೇಲೆ ನಮ್ಮ ಫೇಮಸ್ ಸೆಂಟ್ ಮೇರಿಸ್ ಐಲ್ಯಾಂಡಿಗೂ ಅವರು ಈ ಸೇಲ್ ಬೋಟ್ಗಳಲ್ಲೇ ಸುತ್ತುವರೆದಿದ್ದಾರೆ ನಿನ್ನೆ ಮೊನ್ನೆ ಹಾಗೆ. ಅದೇ ಥರ ನಮ್ಮ ಇಂಟರ್ಲ್ಯಾಂಡ್ ಅಥವಾ ಹಿನ್ನೀರಿನಲ್ಲಿ ಬ್ಯಾಕ್ ವಾಟರ್ಗಳಲ್ಲಿ ಅವರು ನಮ್ಮ ಕೌಶಲ್ಯವನ್ನು ಪರಿಣತಿಸಿಕೊಂಡಿದ್ದಾರೆ. ಸೊ ಕೆಡೆಟ್ ಆಂಡ್ರಿಯಾ ನೊರೋನಾ ಒಂದು ತಂಡವಾಗಿ ಆತ್ಮವಿಶ್ವಾಸ ಹಾಗೂ ಸಾಹಸದಿಂದ ಈ ಯಾನದಲ್ಲಿ ಪಾಲ್ಗೊಂಡಿದ್ದು, ನೌಕಾಯಾನ ಮಾಡುವುದು ಒಂದು ಅಮೂಲ್ಯ ಅನುಭವ ಎಂದರು. के लिए लगभग कारवार और कर्नाटक और गोवा से कैडेट्स आए थे. सो उनके साथ मिलजुल कर रहना, उनको जानना और उनके साथ टीम में काम करना, बहुत कुछ हमने सीखा. ಪೂನಾದ ಕೆಡೆಟ್ ಆತಿಶ್ ತಿವಾರಿ ಸಮುದ್ರಯಾನದೊಂದಿಗೆ ಸ್ವಚ್ಛತೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಪರಿಸರ ಕಾಪಾಡುವ ಜವಾಬ್ದಾರಿ ಕುರಿತು ಅರಿವು ಮೂಡಿಸುತ್ತಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. और बोट पुलिंग और बहुत सारे वेरियस एक्टिविटीज़ हमने किए हैं, विच इज़ हमने रिलेटेड टू शिपिंग की है. हमने फिर हमने लाइक सोशल वर्क भी किया है, जैसे कि हम बीचेस पर आके हमने साफ सफाई की. ಕೋಲ್ಕತ್ತಾದ ಕೆಡೆಟ್ ಫರೀನ್, ಮಲ್ಪೆಯ ಸಮುದ್ರ ತೀರದಲ್ಲಿ ನಡೆದ ತರಬೇತಿ ಅವಿಸ್ಮರಣೀಯ ಎಂದರು. Boat pulling, seamanship. So I believe that these all activities turn us from naval cadets into seafarers. I am very excited about the ocean sailing part. ಖ್ಯಾತ ನಟಿ ದೀಪಿಕಾ ಪಡುಕೋಣೆ ಅವರನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ನೇಮಿಸಲಾಗಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ದೀಪಿಕಾ ಈ ಪಾತ್ರವನ್ನು ವಹಿಸಿಕೊಳ್ಳಲು ನಮಗೆ ತುಂಬ ಗೌರವವಿದೆ ಎಂದು ತಿಳಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ನಿರಂತರ ಪ್ರಯತ್ನಗಳನ್ನು ಬೆಂಬಲಿಸುವ ಬದ್ಧತೆಯನ್ನು ಒತ್ತಿ ಹೇಳಿದ್ದಾರೆ. ಈ ಸಹಯೋಗದೊಂದಿಗೆ ನಟಿ ದೇಶದ ಮಾನಸಿಕ ಆರೋಗ್ಯ ಚೌಕಟ್ಟನ್ನು ಬಲಪಡಿಸಲು ಕೊಡುಗೆ ನೀಡುವ ಗುರಿಯನ್ನು ಹೊಂದಿದ್ದಾರೆ. ಈ ಪಾಲುದಾರಿಕೆಯು ದೇಶಾದ್ಯಂತ ಜಾಗೃತಿ ಮೂಡಿಸುವ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದಕ್ಷಿಣ ಭಾರತದಾದ್ಯಂತ ಹಲವು ರಾಜ್ಯಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ದೈನಂದಿನ ಜೀವನಕ್ಕೆ ಅಡ್ಡಿಯುಂಟಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡು, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನ ಪ್ರತ್ಯೇಕ ಸ್ಥಳಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೇರಳ, ಮಾಹೆ, ಆಂಧ್ರಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ ಮತ್ತು ತ್ರಿಪುರಾದ ಕೆಲವು ಭಾಗಗಳಲ್ಲಿಯೂ ನಾಳೆಯವರೆಗೆ ಸಾಧಾರಣದಿಂದ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಪಶ್ಚಿಮ ಬಂಗಾಳದ ಗಂಗಾ ನದಿ ಜಲಾನಯನ ಪ್ರದೇಶ ಮತ್ತು ಒಡಿಶಾದ ಪ್ರತ್ಯೇಕ ಸ್ಥಳಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಸಂಸ್ಥೆ ಮುನ್ಸೂಚನೆ ನೀಡಿದೆ.
ಏತನ್ಮಧ್ಯೆ ನಾಳೆಯವರೆಗೆ ಬಿರುಗಾಳಿ ವಾತಾವರಣದಿಂದಾಗಿ ಬಂಗಾಳ ಕೊಲ್ಲಿ ಪ್ರದೇಶದ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ವೆಸ್ಟ್ ಇಂಡೀಸ್ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಭಾರತ ಮೇಲುಗೈ ಸಾಧಿಸಿದೆ. ಪಂದ್ಯದ ಎರಡನೇ ದಿನವಾದ ಇಂದು 2 ವಿಕೆಟ್ ನಷ್ಟಕ್ಕೆ 318 ರನ್ಗಳಿಂದ ಮೊದಲ ಇನ್ನಿಂಗ್ಸ್ ಮುಂದುವರಿಸಿದ ಭಾರತ ಇತ್ತೀಚಿನ ವರದಿ ಬಂದಾಗ 4 ವಿಕೆಟ್ ನಷ್ಟಕ್ಕೆ 424 ರನ್ ಗಳಿಸಿ ಆಡುತ್ತಿದೆ. ಮೊದಲ ದಿನದಾಟದಂತಕ್ಕೆ ಅಜೇಯ 173 ರನ್ ಗಳಿಸಿದ್ದ ಯಶಸ್ವಿ ಜೈಸ್ವಾಲ್ ಕೇವಲ 2 ರನ್ ಸೇರಿ ಔಟ್ ಆಗಿದ್ದಾರೆ. ನಾಯಕ ಶುಭ್ಮನ್ ಗಿಲ್ ಮತ್ತು ಧ್ರುವ್ ಜುರೇಲ್ ಆಟ ಮುಂದುವರಿಸಿದ್ದಾರೆ. ಗುವಾಹಟಿಯಲ್ಲಿ ನಡೆದ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ 100 ರನ್ಗಳಿಂದ ಬಾಂಗ್ಲಾದೇಶ ತಂಡವನ್ನು ಮಣಿಸಿ ಟೂರ್ನಿಯಲ್ಲಿ ಮೊದಲ ಗೆಲುವು ದಾಖಲಿಸಿದೆ. ನ್ಯೂಜಿಲೆಂಡ್ ಒಡ್ಡಿದ 227 ರನ್ಗಳ ಗುರಿ ಬೆನ್ನಟ್ಟಿದ ಬಾಂಗ್ಲಾದೇಶ 39.5 ಓವರ್ಗಳಲ್ಲಿ 127 ರನ್ಗೆ ಆಲ್ಔಟ್ ಆಯಿತು. ಹೀಗಾಗಿ ಬಾಂಗ್ಲಾದೇಶ ಸತತ 2ನೇ ಸೋಲಿಗೆ ಗುರಿಯಾಯಿತು. ಇಂದು ಕೊಲಂಬೋದಲ್ಲಿ ಇಂಗ್ಲೆಂಡ್ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಲಿವೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು 9 ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಂಕರ್ ಕಮ್ ಕರೆಸ್ಪಾಂಡೆಂಟ್, ಬುಲೆಟಿನ್ ಸಂಪಾದಕರು, ಕಂಟೆಂಟ್ ಎಕ್ಸಿಕ್ಯೂಟಿವ್, ಕಾಪಿ ಎಡಿಟರ್, ಪ್ಯಾಕೇಜಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ prasarabharati.gov.in PB ವೇಕೆನ್ಸೀಸ್ಗೆ ಭೇಟಿ ನೀಡಬಹುದು. avedhan.prasarabharati.org ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಇದೇ 22ರಂದು ಕೊನೆಯ ದಿನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಸಂಬಂಧಿತ ಹಲವು ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಚಾಲನೆ. ದ್ವಿದಳ ಧಾನ್ಯಗಳ ಸ್ವಾವಲಂಬನೆಗೆ ಒತ್ತು. ಬುಡಕಟ್ಟು ಜನರ ಸಬಲೀಕರಣಕ್ಕೆ ಶಿಕ್ಷಣವೇ ಮೂಲ ಸಾಧನ. ಸರ್ಕಾರದ ಯೋಜನೆಗಳ ಸದುಪಯೋಗಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ಇಂದು ಜಯಪ್ರಕಾಶ್ ನಾರಾಯಣ್, ನಾನಾಜಿ ದೇಶ್ಮುಖ್ ಜನ್ಮದಿನ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಹಲವು ಗಣ್ಯರಿಂದ ಗೌರವ ನಮನ. ಹಾಗೂ ಕರ್ನಾಟಕ ಸೇರಿ ದಕ್ಷಿಣ ಭಾಗದಲ್ಲಿ ಭಾರೀ ಮಳೆ, ಹಲವೆಡೆ ಜನಜೀವನ ಅಸ್ತವ್ಯಸ್ತ, ರಸ್ತೆ ಸಂಚಾರಕ್ಕೆ ಅಡ್ಡಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ವಾಟ್ಸಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.